ಉತ್ತರ ಕರ್ನಾಟಕದ ಶಿಕ್ಷಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಫೆಬ್ರವರಿ 22ರಂದು ಬೃಹತ್ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಹಮ್ಮಿಕೊಂಡಿದೆ. ಗುರುವಾರ ಪಟ್ಟಣದ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತಗೌಡ ಪಾಟೀಲ ಈ ವಿಷಯವನ್ನು ತಿಳಿಸಿದರು. ಪರೀಕ್ಷೆಯ ಸಂಪೂರ್ಣ ವಿವರಗಳು ಈ ಕೆಳಗಿನಂತಿವೆ. ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಎಕ್ಸಾಮ್ ಶಾಲಾ ವಿದ್ಯಾರ್ಥಿಗಳಿಗೆ. ಯಾರಿಗೆ? ಪ್ರಸ್ತುತ 5, 8, 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ಸ್ಕಾಲರ್ಶಿಪ್ ಮೊತ್ತ ಒಟ್ಟು 10 ಲಕ್ಷ ರೂಪಾಯಿ. ಪರೀಕ್ಷಾ ವಿಷಯ ಇಂಗ್ಲಿಷ್ ಗ್ರಾಮರ್, ವಿಜ್ಞಾನ ಹಾಗೂ ಗಣಿತ. ಒಟ್ಟು 60 ಪ್ರಶ್ನೆಗಳು, 60 ನಿಮಿಷ. ವಿಶೇಷತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅವಕಾಶ. ಸಮಯ ಫೆಬ್ರವರಿ 22 ಭಾನುವಾರ ಬೆಳಿಗ್ಗೆ 10:30ಕ್ಕೆ. ಸ್ಥಳ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಮುದ್ದೇಬಿಹಾಳ. ಬಹುಮಾನದ ವಿವರ 1ರಿಂದ 5ನೇ ರ್ಯಾಂಕ್ ಸಂಪೂರ್ಣ ಉಚಿತ ಶಿಕ್ಷಣ, 6ರಿಂದ 7ನೇ ರ್ಯಾಂಕ್ ಪ್ರವೇಶಾತಿಯಲ್ಲಿ 75% ರಿಯಾಯಿತಿ, 8ರಿಂದ 9ನೇ ರ್ಯಾಂಕ್ 50% ರಿಯಾಯಿತಿ, 10ರಿಂದ 11ನೇ ರ್ಯಾಂಕ್ 25% ರಿಯಾಯಿತಿ. ಇತರರು ಶೇಕಡ 40ಕ್ಕಿಂತ ಹೆಚ್ಚು ಅಂಕ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ ಇರುತ್ತದೆ. ಮೊದಲನೇದಾಗಿ ನಮ್ಮ ಮುದ್ದೇಬಿಹಾಳ ಬ್ರಾಂಚ್ ನಲ್ಲಿ ಇದೇ ದಿನಾಂಕ 22/2/2026 ರವಿವಾರದಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಅನ್ನು ಏರ್ಪಡಿಸಿದೀವಿ. ಈ ಎಕ್ಸಾಮ್ ದಲ್ಲಿ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬಹುದಪ್ಪ ಅಂದ್ರೆ ಮೊದಲನೇದಾಗಿ 5ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 8ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 9ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳು. ಕನ್ನಡ ಮೀಡಿಯಂ ಇರಬಹುದು, ಇಂಗ್ಲಿಷ್ ಮೀಡಿಯಂ ಇರಬಹುದು, ಸ್ಟೇಟ್ ಇರಬಹುದು, ICSE ಇರಬಹುದು, CBSE ಇರಬಹುದು. ಈ ಎಕ್ಸಾಮ್ ಎಲ್ಲಿರುತ್ತಪ್ಪ ಅಂದ್ರೆ ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮುದ್ದೇಬಿಹಾಳ್. ಈ ಸ್ಕೂಲ್ ಇರೋದು ನಿಯರ್ ಗುರಡ್ಡಿ ಪೆಟ್ರೋಲ್ ಬಂಕ್, ಬಿದರ್ಕುಂದಿ. ಅದ್ರ ಜೊತೆಗೆ ಈ ಎಕ್ಸಾಮ್ ಟೋಟಲ್ ಸ್ಕಾಲರ್ಶಿಪ್ ವರ್ತ್ ಎಷ್ಟಿರ್ತಪ್ಪ ಅಂದ್ರೆ 10 ಲಕ್ಷ ರೂಪಾಯಿ. ಈ ಎಕ್ಸಾಮ್ ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಎಕ್ಸಾಮ್ ಟೋಟಲ್ ಸ್ಕಾಲರ್ಶಿಪ್ 10 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವಪ್ಪ ಅಂದ್ರೆ ಮೊದಲನೇದಾಗಿ ಇಂಗ್ಲಿಷ್ ಗ್ರಾಮರ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಒಟ್ಟು ಪ್ರಶ್ನೆಗಳು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಪ್ಪ ಅಂದ್ರೆ ಒಟ್ಟು ನಿಮಗೆ 60 ಪ್ರಶ್ನೆಗಳು ಇರ್ತಾವೆ. ಅದ್ರ ಜೊತೆ ನಿಮ್ಗೆ ಒಟ್ಟು ಸಮಯ 60 ನಿಮಿಷ. ಇದರಲ್ಲಿ ಸಬ್ಜೆಕ್ಟ್ಗಳು ಇಂಗ್ಲಿಷ್ ಗ್ರಾಮರ್ ಇರಬಹುದು, ಸೈನ್ಸ್ ಇರಬಹುದು, ಮ್ಯಾಥಮೆಟಿಕ್ಸ್ ಇರಬಹುದು. ಒಟ್ಟು ನಿಮ್ಗೆ ಪ್ರಶ್ನೆಗಳು 60 ಪ್ರಶ್ನೆಗಳು. ಅದ್ರ ಜೊತೆ ನಿಮ್ಗೆ 60 ನಿಮಿಷ ಟೈಮ್ ಇರುತ್ತೆ. ಅದ್ರ ಜೊತೆಗೆ ಈ ಎಕ್ಸಾಮ್ ದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲ ರ್ಯಾಂಕ್ 1ರಿಂದ 5 ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 5, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದು ರ್ಯಾಂಕ್ 1ರಿಂದ 5 ರ್ಯಾಂಕ್ ಏನು ಬಂದಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ನಮ್ಮ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಮುದ್ದೇಬಿಹಾಳ್ ಸ್ಕೂಲ್ ದಲ್ಲಿ ಉಚಿತ ಶಿಕ್ಷಣ. ಯಾವುದೇ 1 ರೂಪಾಯಿನ ವಿದ್ಯಾರ್ಥಿಗಳಿಂದ ಯಾವುದೇ 1 ರೂಪಾಯಿನ ತಗೊಳ್ಳಂಗಿಲ್ಲ. ಅದ್ರ ಜೊತೆಯಾಗಿ ರ್ಯಾಂಕ್ ನಂಬರ್ 6th ಮತ್ತು 7th ಅಂದ್ರೆ 6 ಮತ್ತು 7 ರ್ಯಾಂಕ್ ಅಂತ ವಿದ್ಯಾರ್ಥಿಗೆ ಅವರ ಫೀಸ್ ಅಲ್ಲಿ 75% ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ ರ್ಯಾಂಕ್ ನಂಬರ್ 8 ಮತ್ತು 9 ಅಂತ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಫೀಸ್ ಅಲ್ಲಿ 50% ರಿಯಾಯಿತಿ ನೀಡಲಾಗುತ್ತೆ. ಕೊನೆಯದಾಗಿ 10 ಮತ್ತು 11 ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳಿಗೆ ಅವರ ಫೀಸ್ ಅಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಆಲ್ರೆಡಿ ನಿಮಗೆ ಯಾವ ತರ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. 1ರಿಂದ 5 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಅದ್ರ ಜೊತೆಗೆ 6 ಮತ್ತು 7 ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಅವ್ರ ಫೀಸ್ ಅಲ್ಲಿ 75% ಫೀಸ್ ಅನ್ನ ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ 8 ಮತ್ತು 9 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸರಿಸುಮಾರು 50% ಫೀಸ್ ರಿಯಾಯಿತಿ ನೀಡಲಾಗುತ್ತೆ. ಅದ್ರ ಜೊತೆಗೆ 10 ಮತ್ತು 11 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಅವರ ಫೀಸ್ ಅಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಆಕ್ಸ್ಫರ್ಡ್ ಪಾಟೀಲ್ಸ್ ಸೀನಿಯರ್ ಜೀನಿಯಸ್ ಅವಾರ್ಡ್ ಎಕ್ಸಾಮ್. ಪ್ರಸ್ತುತ ಪ್ರಥಮ PUC ವಿಜ್ಞಾನ ವಿಭಾಗ ವಿದ್ಯಾರ್ಥಿಗಳಿಗೆ. ಸ್ಕಾಲರ್ಶಿಪ್ ಮೊತ್ತ ಒಟ್ಟು 30 ಲಕ್ಷ ರು. ಪರೀಕ್ಷಾ ವಿಷಯ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹಾಗೂ ಬಯಾಲಜಿ. 60 ಪ್ರಶ್ನೆಗಳು. ಫೆಬ್ರವರಿ 22 ಭಾನುವಾರ ಮಧ್ಯಾಹ್ನ 12 ಗಂಟೆಗೆ. ಸ್ಥಳ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜು, ನಾಗರಬೆಟ್ಟ. ನಗದು ಹಾಗೂ ಸೌಲಭ್ಯಗಳು 1ರಿಂದ 10ನೇ ರ್ಯಾಂಕ್ ಶಿಕ್ಷಣದ ಜೊತೆಗೆ ಊಟ ಮತ್ತು ವಸತಿ ಸಂಪೂರ್ಣ ಉಚಿತ 1 ವರ್ಷ. 11ರಿಂದ 20ನೇ ರ್ಯಾಂಕ್ ಉಚಿತ ಶಿಕ್ಷಣ 1 ವರ್ಷ. ನಗದು ಬಹುಮಾನ ಮೊದಲ ರ್ಯಾಂಕಿಗೆ 50,000 ರು, ದ್ವಿತೀಯ 40,000,
ತೃತೀಯ 30,000, 4ನೇ ಸ್ಥಾನಕ್ಕೆ 20,000, 5ನೇ ಸ್ಥಾನಕ್ಕೆ 10,000, 6ನೇ ಸ್ಥಾನಕ್ಕೆ 5,000 ಹಾಗೂ 7ನೇ ಸ್ಥಾನಕ್ಕೆ 2,500 ರು ನಗದು ಪುರಸ್ಕಾರ ನೀಡಲಾಗುವುದು. ಸಾರಿಗೆ ವ್ಯವಸ್ಥೆ. ಪರೀಕ್ಷೆ ಬರೆಯಲು ಹೋಗುವ ವಿದ್ಯಾರ್ಥಿಗಳಿಗಾಗಿ ಮುದ್ದೇಬಿಹಾಳ ಪಟ್ಟಣದಿಂದ ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ ನಾಗರಬೆಟ್ಟದ ಸೈನ್ಸ್ ಪಿಯು ಕಾಲೇಜಿನ 60 ವಿದ್ಯಾರ್ಥಿಗಳು ಜೆಇಇ ಸೆಷನ್ 1 ಮುಖ್ಯ ಪರೀಕ್ಷೆಯಲ್ಲಿ ಯಶಸ್ಸು ಸಾಧನೆ ಮಾಡುವ ಮೂಲಕ ನಮ್ಮ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂಸ್ಥೆಯ ಆಡಳಿತ ಅಧಿಕಾರಿ ಅಮಿತಗೌಡ ಪಾಟೀಲ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರಾದ ರಾಜಶೇಖರ ಹಿರೇಮಠ್ ಹಾಗೂ ಆನಂದ್ ನಾವಿ ಉಪಸ್ಥಿತರಿದ್ದರು. ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಂಸ್ಥೆಯು ಕೋರಿದೆ. 22/2/2026 ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜ್ ನಾಗರಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಎಕ್ಸಾಮ್ ಅನ್ನು ಮಾಡ್ತಾ ಇದ್ವಿ. ಈ ಎಕ್ಸಾಮ್ ಯಾರು ಮಾಡಿಲ್ಲ, ಯಾಕಂದ್ರೆ ಎಲ್ಲ ಎಕ್ಸಾಮ್ ಮಾಡ್ತಾರೆ, SLC ಮುಗಿದಂತ ವಿದ್ಯಾರ್ಥಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಆದ್ರೆ ಈ ವರ್ಷ ನಾವು ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮೆಲ್ಲಾ ಸಿಬ್ಬಂದಿಗಳು ವಿಚಾರ ಮಾಡಿ ಒಂದು ಫೈನಲ್ ಡಿಸಿಷನ್ ಏನ್ ಬಂದಿವಪ್ಪ ಅಂದ್ರೆ, ಫಸ್ಟ್ PUC ಮುಗಿದಂತ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಸೀನಿಯರ್ ಜೀನಿಯಸ್ ಅವಾರ್ಡ್ ಅಂತ ಒಂದು ಎಕ್ಸಾಮ್ ಮಾಡ್ತಾ ಇದ್ವಿ. ಅಂದ್ರೆ ಯಾವ ವಿದ್ಯಾರ್ಥಿ ಫಸ್ಟ್ PUC ಓದ್ತಾ ಇರ್ತಾನೆ, ಈ ರೀಸೆಂಟ್ ಆಗಿ 2 ದಿನ ಮುಂಚೆ ಈಗ ಈ ವಾರದಲ್ಲಿ ಎಕ್ಸಾಮ್ ಮುಗಿತಾವ್, ಫಸ್ಟ್ PUC ಸೈನ್ಸ್ ಓದಂತ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿತಾವ್. ಅಂತ ವಿದ್ಯಾರ್ಥಿಗಳಿಗೆ ನಾವು ನಾಗರಬೆಟ್ಟ ಬ್ರಾಂಚ್ ನಲ್ಲಿ ಸೀನಿಯರ್ ಜೀನಿಯಸ್ ಅವಾರ್ಡ್ ಅಂತ ಎಕ್ಸಾಮ್ ಮಾಡ್ತಾ ಇದ್ವಿ. ಇದರಲ್ಲಿ ಸಹಿತ ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಸರಿಸುಮಾರು 30 ಲಕ್ಷ ರೂಪಾಯಿ ಅಷ್ಟು ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ, ಇದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಈ ಎಕ್ಸಾಮ್ ಇರೋದು ಕನ್ಫ್ಯೂಸ್ ಆಗ್ಬೇಡ್ರಿ, ಅವತ್ತು ಒಂದೇ ದಿನ 2 ಎಕ್ಸಾಮ್ ಅನ್ನ ಇಟ್ಟಿದ್ದೀವಿ ನಾವು. ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಇದು ಮುದ್ದೇಬಿಹಾಳ ಬ್ರಾಂಚ್ ಅಲ್ಲಿ ಇರುತ್ತೆ, ಒಂದು ಸೀನಿಯರ್ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಇರೋದು ನಾಗರಬೆಟ್ಟ ಬ್ರಾಂಚ್ ಅಲ್ಲಿ ಇರುತ್ತೆ. ಅಲ್ಲಿ ಎಕ್ಸಾಮ್ ಬರೀತಾ ಇರೋದು ಫಸ್ಟ್ PUC ಮುಗಿಸಿದಂತ ವಿದ್ಯಾರ್ಥಿಗಳು ಸೆಕೆಂಡ್ PUC ಎಂಟ್ರೆನ್ಸ್ ಎಕ್ಸಾಮ್, ಇಲ್ಲಿ ಹೈಸ್ಕೂಲ್ ಇರುವಂತ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಎಕ್ಸಾಮ್ ದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಅಟೆಂಡ್ ಆಗಿರ್ತಾರಲ್ಲ, ಆ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ 1 ಇಂದ 10 ಬಂದಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ, ವಸತಿ, ಎಜುಕೇಶನ್ ಎಲ್ಲಾನು ಫ್ರೀ ಕೊಡಲಾಗುತ್ತೆ. ಊಟ, ವಸತಿ, ಅವರಿಗೆ ಶಿಕ್ಷಣದೊಂದಿಗೆ 1 ವರ್ಷ ಕಂಪ್ಲೀಟ್ ಉಚಿತ ಶಿಕ್ಷಣ ಕೊಡಲಾಗುತ್ತೆ. ರ್ಯಾಂಕ್ ನಂಬರ್ 1 ಇಂದ 10 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ಎಕ್ಸಾಮ್ ಅನ್ನ ನಾವು ನಾಗರಬೆಟ್ಟದಲ್ಲಿ ಏನು ಕಂಡಕ್ಟ್ ಮಾಡ್ತಾ ಇದೀವಲ್ಲ, ಅಲ್ಲಿ ಆ ಎಕ್ಸಾಮ್ ದಲ್ಲಿ 1ನೇ ರ್ಯಾಂಕ್ ಇಂದ 10ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ, ವಸತಿ, ಕಲಿಕೆಯೊಂದಿಗೆ 1 ವರ್ಷ ಕಂಪ್ಲೀಟ್ ಆಗಿ ನಾವು ಅವರಿಗೆ ಫ್ರೀ ಅನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 11ನೇ ರ್ಯಾಂಕ್ ಇಂದ 20ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಫ್ರೀ ಎಜುಕೇಶನ್ ಕೊಡಲಾಗುತ್ತೆ. ಅದ್ರ ಜೊತೆಗೆ ಇದನ್ನ ಹೊರತುಪಡಿಸಿ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗೆ 50,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. 50,000 ರೂಪಾಯಿ ನಗದು ಬಹುಮಾನ. ಸೆಕೆಂಡ್ ಪ್ರೈಸ್ ಅಂತ ವಿದ್ಯಾರ್ಥಿಗೆ, ಸೆಕೆಂಡ್ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ 40,000, 30,000 ಈ ತರ ಬಹುಮಾನ, ಸರಿಸುಮಾರು 7 ಬಹುಮಾನಗಳು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಎಕ್ಸಾಮ್ ದಲ್ಲಿ ನಾವು ಯಾವ ಸಬ್ಜೆಕ್ಟ್ ಇರುತ್ತಪ್ಪ ಅಂದ್ರೆ, ಮೊದಲೇದಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇರುತ್ತೆ. ಒಟ್ಟು ಪ್ರಶ್ನೆಗಳು ಸೇಮ್ ಅದೇ ರೀತಿ 60 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ದಲ್ಲಿ ಕಂಪಲ್ಸರಿ ಕಡ್ಡಾಯ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದರಲ್ಲೂ ಸಮಯ ಸೇಮ್ 60 ನಿಮಿಷ ಇರುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ಈ ಮುದ್ದೇಬಿಹಾಳದಿಂದ ನಾಗರಬೆಟ್ಟ ಅವರಿಗೆ ಬಸ್ಸಿನ ವ್ಯವಸ್ಥೆ ಇರ್ತೈತಿ. ಈ ಮುದ್ದೇಬಿಹಾಳದಿಂದ ನಾಗರಬೆಟ್ಟ ಹೋಗ್ಬೇಕಂದ್ರೆ ಸ್ವಲ್ಪ ಬಸ್ಸಿನ ಅನಾನುಕೂಲ ಇರಬಹುದು. ನಮ್ಮ ಸ್ಕೂಲ್ ಬಸ್ಗಳಲ್ಲಿ ಓಂ ಶಾಂತಿ ಇರಬಹುದು, ಬಸ್ ಸ್ಟ್ಯಾಂಡ್ ದಲ್ಲಿ ಬಸ್ಗಳು ನಮ್ಮ ಸ್ಕೂಲ್ ಬಸ್ ಇರ್ತಾವ. ಆ ಬಸ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೋದು, ಮತ್ತೆ ನಿಮಗೆ ಡ್ರಾಪ್ ನಿಮ್ಮ ಮುದ್ದೇಬಿಹಾಳಲ್ಲಿ ಡ್ರಾಪ್ ಮಾಡ್ತಾರೆ, ನಾಲ್ಕು ಡ್ರಾಪ್ ಮಾಡ್ತಾರೆ. ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ, ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ನಾಗರಬೆಟ್ಟದಲ್ಲಿ ಯಾವ ವಿದ್ಯಾರ್ಥಿ ಎಕ್ಸಾಮ್ ಬರ್ದಿರ್ತಾನಲ್ಲ, ಆ ವಿದ್ಯಾರ್ಥಿ ಒಂದ್ ವೇಳೆ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡ್ರೆ ಆ ವಿದ್ಯಾರ್ಥಿಗೆ ಅವನ ಫೀಸ್ ಅಲ್ಲಿ 10,000 ರೂಪಾಯಿ ರಿಯಾಯಿತಿ ಕೊಡಲಾಗುತ್ತೆ. ಯಾವ ವಿದ್ಯಾರ್ಥಿ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ಎಕ್ಸಾಮ್ ಅನ್ನ ಬರೆದು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡಪ್ಪ ಅಂದ್ರೆ ಆ ವಿದ್ಯಾರ್ಥಿ 10,000 ರೂಪಾಯಿ ನಾವು ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಆದಷ್ಟು ಎಲ್ಲಾ ಸುತ್ತಮುತ್ತ ಎಲ್ಲಾ ಉತ್ತರ ಕನ್ನಡ ಎಲ್ಲಾ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲಾ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಮತ್ತು ಈ ಪ್ರೈಸ್ ಅನ್ನ ಗೆಲ್ಲಬೇಕಂತ ತಮ್ಮಲ್ಲಿ JEE ಮೇನ್ಸ್ ಬಂತು. ಇದರಲ್ಲಿ ಸರಿಸುಮಾರು 95% ಆಯ್ಲಿಕ್ಕಿಂತ ಮೇಲೆ ಹೆಚ್ಚು ಸರಿಸುಮಾರು 26 ವಿದ್ಯಾರ್ಥಿಗಳನ್ನ ಕೊಟ್ಟಿದ್ದೀವಿ. ಹೆಚ್ಚು ಕಡಿಮೆ ವಿಜಯಪುರ ಜಿಲ್ಲೆಗೆ ಫಸ್ಟ್ ನಾವೇ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ನಾವು ಅದಿತಿ ಸವನೂರ್ ಅಂತ ನಮ್ಮ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟ ವಿದ್ಯಾರ್ಥಿ, ಈ ವಿದ್ಯಾರ್ಥಿ 99.23% ತೆಗೆದು ಬಿಜಾಪುರ ಜಿಲ್ಲೆಗೆ ಫಸ್ಟ್ ಬಂದು, ಇದನ್ನ ಮುಂದಿಟ್ಟುಕೊಂಡು ಸರಿಸುಮಾರು 99 ಮೇಲೆ 2 ವಿದ್ಯಾರ್ಥಿಗಳನ್ನ ತೆಗೆದ್ವಿ ನಾವು. ಇನ್ನೊಬ್ರು ಪ್ರೀತಮ್ ಲಾಮಣಿ ಅಂತ ಆ ವಿದ್ಯಾರ್ಥಿ 99.08 ತೆಗೆದು ಸರಿಸುಮಾರು 99% ಮೇಲೆ 2 ವಿದ್ಯಾರ್ಥಿಯನ್ನು ಕೊಟ್ಟು ಬಿಜಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ನಾವು
ಅದ್ರ ಜೊತೆಗೆ 95% ಮೇಲೆ ಸರಿಸುಮಾರು 26 ವಿದ್ಯಾರ್ಥಿಗಳನ್ನು ಕೊಟ್ಟು ಮತ್ತೊಮ್ಮೆ ಬಿಜಾಪುರಕ್ಕೆ ನಾವು ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಂತ ಹೆಮ್ಮೆ ಅಂತ ಹೇಳ್ಬೋದು. ಇದನ್ನ ರಿಸಲ್ಟ್ ಅನ್ನ ಈ ರಿಸಲ್ಟ್ ಅನ್ನ ಮುಂದಿಟ್ಕೊಂಡು ಈ ವರ್ಷ ಪ್ರಸ್ತುತ 2026-27ನೇ ಸಾಲಿನಿಂದ ನಾವು ಈ ಮುದ್ದೇಬಿಹಾಳ ಕ್ಯಾಂಪಸ್ ಅನ್ನ ಮೇನ್ ಫೋಕಸ್ ಮಾಡದೆ JEE ಮೇನ್ಸ್ ಮತ್ತು ಅಡ್ವಾನ್ಸ್. ನೀಟ್ ಬೇಕಾಗಿತ್ತಪ್ಪ ಅಂದ್ರೆ ನೀನು ನಾಗರಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ, ಮೇನ್ಸ್ ಬೇಕಾಗಿತ್ತು ಅಂದ್ರೆ ನೀನು ಇಲ್ಲಿ ಮುದ್ದೇಬಿಹಾಳ ಬ್ರಾಂಚ್ ಬರ್ಬೇಕಾಗುತ್ತೆ. ಯಾಕೆ ನಾವು ಇಲ್ಲಿ JEE ಮೇನ್ಸ್ ನ ಒಳಗೆ ಕೊಡ್ತಾ ಇದೀವಪ್ಪ ಅಂದ್ರೆ ಈಗ ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ ಮೆಡಿಕಲ್ ಫೀಲ್ಡ್ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು. ಅದ್ರ ಜೊತೆಗೆ ಈಗ ಜಾಸ್ತಿ ವ್ಯಾಲ್ಯೂ ಬರ್ತಾ ಇರೋದೇ JEE ಮೇನ್ಸ್. ಎಲ್ಲಾ ಪೇರೆಂಟ್ಸ್ ಏನ್ ಕೇಳ್ತಾರೆ, JEE ಮೇನ್ಸ್ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಆಸಕ್ತ ನಮ್ಮ ಮುದ್ದೇಬಿಹಾಳದಲ್ಲಿ ಎಲ್ಲಾ ಆಸಕ್ತ ವಿದ್ಯಾರ್ಥಿಗಳು ನಿಮ್ JEE ಮೇನ್ಸ್ ಒಳ್ಳೆ ಇಂಜಿನಿಯರ್ ಕಾಲೇಜ್ ಸಿಗಬೇಕಾಗಿತ್ತು, NIT ಮತ್ತು ನೀವು IIT ರ್ಯಾಂಕ್ ಅನ್ನು ಹೊಡಿಬೇಕಾಗಿತ್ತಪ್ಪ ಅಂದ್ರೆ ನೀವು ಆದಷ್ಟು ಈ ಹೈಸ್ಕೂಲ್ ಲೆವೆಲ್ ದಲ್ಲಿ ನೀವು ಒಳ್ಳೆ ಫೌಂಡೇಶನ್ ತಗೊಂಡ್ರೆ ನಿಮ್ಗೆ ಮುಂದೆ ಫಸ್ಟ್ PUC ಸೆಕೆಂಡ್ PUC ಬಂದಾಗ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಈಸಿ ಆಗ್ತಾವು. ಈ ಮುದ್ದೇಬಿಹಾಳ ಬ್ರಾಂಚ್ ನಾವು ಮೇನ್ ಫೋಕಸ್ ಮಾಡಿ JEE ಮೇನ್ಸ್ ಅಂತ ಫೋಕಸ್